ನಮಸ್ಕಾರ. ಒಂದು ಪಕ್ಷಿ ಮಗು ಇತ್ತು ನೋಡಿ, ದೇವರ ದಯ. ಇನ್ನೊಂದು ಬಂತು. ಈ ಮೀಶಿಕಾರಿ ಅವರು ಸೂಳೆ ನನ್ನ ಮಕ್ಕಳು, ಬ್ಯಾಬರ್ಸಿ ನನ್ನ ಮಕ್ಕಳು, ಕಂತಿರಿ ನನ್ನ ಮಕ್ಕಳು, ತಲೆ ಹಿಡಿಯೋ ನನ್ನ ಮಕ್ಕಳು, ಮಾನವತಾ ಇಲ್ಲ, ದೇಶದ್ರೋಹಿ, ನಂಬಿಕದ್ರೋಹಿ, ಕಿರಿಮಲ್ಲು 420 ಅವರು ಜೊತೆಗೆ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹೆಂಡತಿ ಗಂಡಾಗೆ ಜಗಳ ಆಗ್ತಾರೆ, ತಾಯಿ ತಂದೆಗೆ ಜಗಳ ಆಗ್ತಾರೆ, ಅಣ್ಣ ತಮ್ಮಗೆ ಜಗಳ ಆಗ್ತಾರೆ. ಅವರು ಯಾವತ್ತೂ ಉದ್ಧಾರಕ್ಕೆ ಆಗೋದಿಲ್ಲ. ರಂಜಾನ್ ಹಬ್ಬನಲ್ಲಿ ದಾನ ಮಾಡೋರು ಯಾವ ಥರ ಅಕ್ಕಿ, ಬೇಳೆ, ದುಡ್ಡು, ಬಟ್ಟೆ ಯಾವ ಥರ ಪ್ರೀತಿ ವಿಶ್ವಾಸ ನಮ್ಮ ಭಾರತ ದೇಶನಲ್ಲಿ ತೋರಿಸಿದ್ದಾರೆ, ಇಡೀ ಪ್ರಪಂಚನಲ್ಲಿ ಯಾವ ಕಂಟ್ರಿನಲ್ಲಿಯೂ ತೋರಿಸೋದಕ್ಕಾಗೋದಿಲ್ಲ. ಅಂಥದ್ದು ನಮ್ಮ ವಿಶಾಲವಾದ ಭಾರತ ದೇಶ. ಅದರಲ್ಲಿ ಸ್ವಲ್ಪ ಕಂತ್ರಿ ಜನ ಇದ್ದಾರೆ, ಹಲಾಲ್ಖೋರ್ ನನ್ನ ಮಕ್ಕಳು, ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ತಾರಿಲ್ಲ, ಆ ಥರ ನೋಡಿ ಪಕ್ಷಿ ಯಾವ ಥರ ಇದೆ. ಇದೇ ಥರ ನಮ್ಮ ಯುಗಾದಿ ಹಬ್ಬನಲ್ಲಿನೂ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕು. ಯಾವುದೇ ರಾಷ್ಟ್ರ ಹಬ್ಬ ಬಂದರೆ ಅದರಲ್ಲಿ ಗೌರವ ಮರ್ಯಾದೆ ಕೊಟ್ಬಿಟ್ಟು ಸಕಲ ಪ್ರಯತ್ನ ಮಾಡಿ ದಾನ ಮಾಡಬೇಕು. ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ರೆ ಯಾವ ಕಾಯಿಲ ಬರೋದಿಲ್ಲ. ದುಷ್ಟಶಕ್ತಿಗೆ ಸರ್ವನಾಶ ಮಾಡಬೇಕು. ದುಷ್ಟಶಕ್ತಿನಿಂದ ಬಚಾವಾಗಬೇಕಂದ್ರೆ ಭಕ್ತಿನಿಂದ ಬರಬೇಕು. ತಾಯಿ ತಂದೆದು ಸೇವೆ ಮಾಡಬೇಕು, ದೊಡ್ಡವ್ರದ್ದು ಆಶೀರ್ವಾದ ತಗೋಬೇಕು. ಗುರುಗಳು ಏನು ಹೇಳ್ತಾರೋ ಅದ್ರ ಮಾತು ಹೋಗಿದ್ರೆ ಒಳ್ಳೆಯದಾಗ್ತಿದೆ. ಇಲ್ಲಿ ಗುರು ಹೇಳೋದು ನೀವು ಮಾಡೋದು ಹಲ್ಕ ಕೆಲಸ. ಸ್ಕೂಲ್ನಲ್ಲಿ ಪಾಠ ಒಂದು ಕಡೆ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಫೋನ್ನಲ್ಲಿ ನೀವು ಮಾತಾಡ್ಕೊಂಡಿದ್ರೆ ಅದು ಸರ್ವನಾಶ ಆಗ್ತದೆ. ನೀವು ಉದ್ಧಾರಕ್ಕೆ ಆಗೋದಿಲ್ಲ, ದೇಶಕ್ಕೆ ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ನೀವು ದೇಶದ ಮೇಲೆ ಭಾರ. ನೀವು ನೋಡಿ ಆ ಗೋಮಾತಾ ಜೊತೆಯಲ್ಲಿ 2 ಪಕ್ಷಿ ಯಾವ ಥರ ಹೋಗ್ತಾಯಿದೆ ನೋಡಿ. ಅದು ಮೂಗ ಜೀವ, ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಆಗಿಬಿಡಿ.